ರಾಜ್ಯದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಕರಾವಳಿ ಮಲೆನಾಡಿನಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಹಾಗೆ ಬೀದರ್, ಧಾರವಾಡ, ಕಲಬುರಗಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಿದ್ದು ಉಳಿದ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗ್ತಾ ಇದೆ. ಶೃಂಗೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 169ರ ಕೆರೆ ಕಟ್ಟೆ ಬಳಿ ಬೃಹತ್ ಮರ ಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆಯಾಗಿತ್ತು. ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಕಳಸ, ಎನ್ನಾರ್ಪುರ ತಾಲೂಕುಗಳಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಚಿಕ್ಕಮಗಳೂರು ತಾಲೂಕಿನ ಜಾಗರ, ಖಾಡ್ಯ, ಆಲ್ದೂರು, ವಸ್ತಾರೆ ಹೋಬಳಿಗಳ ಶಾಲೆಗಳಿಗೆ ರಜೆ ನೀಡಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಹೀಗಾಗಿ ಜಿಲ್ಲೆಯ ದಾಂಡೇಲಿ ಮತ್ತು ಜೋಯಿಡಾ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮುಂದಿನ 4 ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 5 ವರ್ಷ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದಂಥ ಅವರು ಪಕ್ಷದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ, ನಮ್ಮ ಸರ್ಕಾರ ಬಂಡೆ ತರ ಇರುತ್ತೆ ಅಂತ ಮತ್ತೊಮ್ಮೆ ಹೇಳಿದ್ದಾರೆ. ಸರ್ 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? 5 ವರ್ಷ ನೀವೇ ಸಿಎಂ ಆಗಿರ್ತೀರಾ ಸರ್? ನೀವು ತಾವು 5 ವರ್ಷ ಸಿಎಂ ಆಗಿರ್ತೀರಿ? ಹೌದು, ನಾನೇ. ಈಗ ಬಿಜೆಪಿ ನವೆಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು, ಜೆಡಿಎಸ್ ಅವರು ಸರ್. ಅವರು ನಮ್ಮ ಹೈಕಮಾಂಡ್. ಅಶೋಕ್ ಅವ್ರು ಹೇಳ್ತಾ ಇದಾರೆ ಎಲ್ಲ ಕಡೆ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ಚಿಕ್ಕಬಳ್ಳಾಪುರ 5 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯನವರು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದಂಥ ಅವರು, ನನಗೆ ಬೇರೆ ಆಪ್ಷನ್ ಇಲ್ಲ, ನಾನು ಸಪೋರ್ಟ್ ಮಾಡಲೇಬೇಕು, ಸಪೋರ್ಟ್ ಮಾಡ್ತೀನಿ. ಹೈಕಮಾಂಡ್ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ, ನಾನು ಸಿಎಂ ಬೆನ್ನಿಗೆ ನಿಂತು ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿದರು. I had to stand by him, I support him, and I don't have any objection to it. Whatever the party high command tells and whatever he desires, it will be fulfilled. All lakhs of workers have supported this party. It is not only DK Shivakumar. ಮುಂದಿನ 5 ವರ್ಷ ನಾನೇ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೀಗಾಗಿ ಆತ್ಮೀಯ ಶಾಸಕರ ಹೇಳಿಕೆ ಡಿಕೆ ಶಿವಕುಮಾರ್ಗೆ ಮುಳುವಾಯ್ತಾ ಅನ್ನೋ ಅನುಮಾನ ಮೂಡಿದೆ. ಸಿಎಂ ಬದಲಾವಣೆಗೆ ಬಹಿರಂಗವಾಗಿ ಡಿಕೆಶಿ ಆಪ್ತರು ಬೇಡಿಕೆಯನ್ನ ಇಟ್ಟಿದ್ರು. ಪದೇ ಪದೇ ಸಿಎಂ ಬದಲಾವಣೆ ಹೇಳಿಕೆಯಿಂದಾಗಿ ಸಿದ್ದರಾಮಯ್ಯ ಮುಜುಗರಕ್ಕೆ ಒಳಗಾಗಿದ್ರು. ಜೊತೆಗೆ ವಿಪಕ್ಷಗಳಿಗೂ ಆಹಾರವಾಗಿತ್ತು. ಆದ್ರೀಗ ನಾಯಕತ್ವ ಬದಲಾವಣೆಗೂ ತೆರೆ ಎಳೆದು ಡಿಕೆಶಿಯಿಂದಲೇ ಬೆಂಬಲ ಪಡೆಯುವಲ್ಲಿ ಸಿಎಂ ಸದ್ಯಕ್ಕೆ ಯಶಸ್ವಿಯಾಗಿದ್ದಾರೆ. ಸಿಎಂ ಬದಲಾವಣೆ ವಿಚಾರವಾಗಿ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ದಿನಕ್ಕೊಂದು ಹೇಳಿಕೆಗಳು ಹೊರಬೀಳ್ತಾ ಇದೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಮುಂದೆ 5 ವರ್ಷ ನಾನೇ ಸಿಎಂ ಅಂದಿದ್ದಾರೆ. ಹಾಗಾದ್ರೆ ಡಿಕೆಶಿ ಸೋತು ಗೆಲ್ಲಕ್ಕೆ ಮುಂದಾದ್ರ ಅನ್ನುವಂಥ ಪ್ರಶ್ನೆ ಮೂಡಿದೆ. ನನಗೆ ಬೇರೆ ಆಯ್ಕೆ ಇಲ್ಲ, ಸಿಎಂ ಬೆನ್ನಿಗೆ ನಿಲ್ತೇನೆ ಎಂಬ ಮಾತಿನ ಮರ್ಮ ಏನು ಅನ್ನುವಂಥದ್ದು ಗೊತ್ತಾಗಿಲ್ಲ. ಪವರ್ ಶೇರಿಂಗ್ ಹೊತ್ತಲ್ಲಿ ಗೊಂದಲ ಎದುರಾಗೋದಂತೆ ಜಾಣ ನಡೆಯನ್ನ ಇಟ್ಟಿದ್ದಾರೆ ಡಿಕೆಶಿ. ಶಾಸಕ ಇಕ್ಬಾಲ್ ಹುಸೇನ್ ನೋಟಿಸ್ ಜಾರಿ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪಕ್ಷದಲ್ಲಿ ಶಿಸ್ತು ಮುಖ್ಯ, ಪಕ್ಷದ ಶಿಸ್ತು ಯಾರೇ ಉಲ್ಲಂಘನೆಯನ್ನ ಮಾಡಿದ್ರೂ ತಪ್ಪು. ಇಕ್ಬಾಲ್ ಹುಸೇನ್ಗೂ ನೋಟಿಸ್ ಕೊಡ್ತೀವಿ, ಬೇರೆಯವರಿಗೂ ನೋಟಿಸ್ ಕೊಡಬೇಕಾಗುತ್ತದೆ. ನಾನು ಯಾರಿಗೂ ನನ್ನ ಹೆಸರನ್ನ ಹೇಳಿ ಸಿಎಂ ಮಾಡಿ ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅಂದ್ರು. ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ ಸಿಎಂ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ.
ಅವ್ರು ಹೇಳೋದು ಡಿ ಕೆ ಅವರು ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ, ಅವರು ಆಗ್ಬೇಕು. ನನ್ನಂತವ್ರು 100 ಜನ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬರೇ ಕೊಟ್ಟಿದ್ದೇನೆ. 1000 ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಇಕ್ಬಾಲ್ ಅನ್ಸರ್ ಅವರು ನೋಟಿಫಿಕೇಶನ್ ಮಾಡಿದ್ದೀರಾ? ನನ್ನ ಹೇಳಿಕೆಗೆ ಈಗಲೂ ಬದ್ಧ ಇದ್ದೇನೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನೋಟಿಸ್ ವಿಚಾರವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮಾತನಾಡಿದ ಅವರು, ಪಕ್ಷದ ಅಧ್ಯಕ್ಷರು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವ ಅಧಿಕಾರ ಇದೆ. ನನ್ನಲ್ಲಿ ಏನಿತ್ತು ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಸುರ್ಜೇವಾಲಾ ಮುಂದೆ ಸಹ ಇದನ್ನೇ ಹೇಳಿದ್ದೇನೆ. ನೋಟಿಸ್ಗೆ ಉತ್ತರ ಕೊಡ್ತೇನೆ ಅಂದ್ರು. ನೋಟಿಸ್ ಕೊಟ್ಟಿದ್ದಾರೆ. ಅವ್ರು ನಮ್ಮ ನಾಯಕರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಅವರು ಕ್ರಮ ತಗೊಳ್ಳೋಕ್ಕೆ ಅವರಿಗೆ ಶಕ್ತಿ ಇದೆ, ಕೊಟ್ಟಿದ್ದಾರೆ ನನಗೆ. ನಾನು ನನ್ನ ಹೇಳಿಕೆ ನಾನು ಬದ್ಧವಾಗಿದ್ದೇನೆ. ಐ ಸ್ಟ್ಯಾಂಡ್ ಬೈ ಮೈ ವರ್ಡ್ಸ್ ಇದ್ದೀನಿ. ನನಗೆ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಉತ್ತರ ಕೊಡ್ತೀನಿ. ನನಗೆ 7 ದಿವಸ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಹೇಳಿದ್ದೆ ಹೈಕಮಾಂಡ್ ಬಿಟ್ಟು ವಿಚಾರ ನೀವೆಲ್ಲ ಯಾಕೆ ಮಾತಾಡ್ತೀರ ಅಂತ ಹೇಳೋದು. ಕಾಂಗ್ರೆಸ್ನಲ್ಲಿ ಅಸಮಾಧಾನ ಜೋರಾಗಿದೆ. ಹೀಗಾಗಿ ಸಚಿವರಿಗೆ ಸುರ್ಜೇವಾಲಾ ಡ್ರಿಲ್ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಶಾಸಕರಿಂದ ಸಚಿವರ ನಡೆ ನುಡಿ ಕಾರ್ಯವೈಖರಿ ಬಗ್ಗೆ ಸುರ್ಜೇವಾಲಾಗೆ ದೂರುಗಳ ಸುರಿಮಳೆ ಹೋಗಿದೆ. ಶಾಸಕರ ದೂರುಗಳನ್ನು ಕೇಳಿ ಸಚಿವರ ಮೇಲೆ ಗರಂ ಆಗಿದ್ದು, ಹೀಗೆ ಬಿಟ್ಟರೆ ಶಾಸಕರು ಬೀದಿಗೆ ಬಂದು ಸಚಿವರ ಬಂಡವಾಳ ಬಿಚ್ಚಿಡುವಂತ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಸಚಿವರಿಗೆ ಡ್ರಿಲ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರಿಯುವ ಕುರಿತು ಗೊಂದಲಗಳಿಲ್ಲ. 138 ಶಾಸಕರು ಇರುವಂತಹ ಪಕ್ಷದಲ್ಲಿ ಇಂತಹ ಗೊಂದಲಗಳು ಸಹಜ. ಇಕ್ಬಾಲ್ ಹುಸೇನರ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಬಾರದು. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ಎಲ್ಲಿಯೂ ಕೂಡ ಹೇಳಿಲ್ಲ ಅಂದ್ರು. ಯಾರೇ ಕೂಡ ಪಟ್ಟು ಹಿಡಿದಿಲ್ಲ, ಆಗ್ರಹನೂ ಮಾಡಿಲ್ಲ, ಒತ್ತಾಯನೂ ಮಾಡಿಲ್ಲ, ಅಂತ ವಿಚಾರನೂ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷಗಳ ಕಾಲ ಮುಂದುವರಿತಾರೆ ಅಂತ ನಮ್ಮ ಎಲ್ಲ ಮುಖಂಡರು ಹೇಳಿಬಿಟ್ರೆ. ಇದನ್ನ ಎಲ್ಲ ಮುಖಂಡರು, ನಾನಲ್ಲ, ನಮ್ಮ ಎಲ್ಲ ಮುಖಂಡರು ಕೂಡ ಅವರೇ ಮುಂದುವರಿಸಿ ವೈಯಕ್ತಿಕ ಅಭಿಪ್ರಾಯಗಳನ್ನು ಯಾವುದೇ ಕಾರಣಕ್ಕೂ ಪಕ್ಷ ಪರಿಗಣನೆ ತಗೊಳ್ಳಲ್ಲ. ಅವ್ರಿಗೆ ನೋಟಿಸ್ ಕೊಟ್ಟರೆ ಆ್ಯಕ್ಷನ್ ತಗೊಂತಾರೇನು? ಪರಿಗಣನೆ ಅಲ್ಲ, ಒಳ್ಳೆ ಆ್ಯಕ್ಷನ್ ತಗೊಂತಾರೆ. ಇತ್ತ ಸಿಎಂ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಭೇಟಿ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿರುವುದರಿಂದ ಏನೂ ಬದಲಾವಣೆ ಇಲ್ಲ ಅಂದ್ರು. ನೋಡಿ, ಪಕ್ಷದ ಹೈಕಮಾಂಡ್ ಬಿಟ್ಟಂತ ವಿಚಾರ, ಬಹಳಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾಗ ಅದ್ರ ಬಗ್ಗೆ ಮಾತನಾಡೋದು ಅಷ್ಟೊಂದು ಸೂಕ್ತನೂ ಅಲ್ಲ, ಸಮಂಜಸನೂ ಅಲ್ಲ ಅಂತ ನನ್ನ ಹೈಕಮಾಂಡ್ ಪಕ್ಷದ ನಾಯಕರ ಜೊತೆ ಮಾತನಾಡೋದು, ಮಂತ್ರಿಗಳನ್ನ ಕರೆಸಿ ಮಾತನಾಡೋದು, MLAಗಳನ್ನ ಕರೆಸಿ ಮಾತನಾಡೋದು, ಇದು ಒಂದು ಪಕ್ಷದ ಆಂತರಿಕ ಸಮನ್ವಯತೆಯನ್ನು ಕಾಪಾಡಿಕೊಳ್ಳೋದು. ಇದು ಮುಂಚೆಯಿಂದ ನಡೆದು ಬಂದಂಥ ಒಂದು ಯಾರೋ ಒಂದಿಬ್ಬರ ಅಭಿಪ್ರಾಯ ಇಡೀ 140 ಜನ ಶಾಸಕರ ಅಭಿಪ್ರಾಯ ಆಗೋದಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ಜನಪ್ರಿಯ ನಾಯಕ. ಕರ್ನಾಟಕದ ಇತಿಹಾಸದಲ್ಲಿ ಅವರು ಶ್ಲಾಘನೀಯ ಸಿಎಂ. ಯಾರು ಬಹಿರಂಗವಾಗಿ ಮಾತನಾಡಬಾರದು ಅಂತ ಪರೋಕ್ಷವಾಗಿ ಶಾಸಕ ಇಕ್ಬಾಲ್ ಹುಸೇನ್ಗೆ ತಿರುಗೇಟು ನೀಡಿದ್ರು. ಹಿಸ್ಟ್ರಿ ಆಫ್ ಕರ್ನಾಟಕ ಅಂತ, ಬಟ್ 140 ಜನಸಂಖ್ಯೆ ಇದ್ದಾಗ ಒಬ್ಬರಿಬ್ಬರು ಈ ರೀತಿ ಮಾತನಾಡ್ತಕ್ಕಂಥ ಸಹಜ ಇದೆ. ಬಟ್ ಆದ್ರೂ ಮಾತನಾಡಬಾರ್ದು, ಯಾಕಂದ್ರೆ ಇದಕ್ಕೆ ಬೇರೆ ರೀತಿಯಾದ ಎಫೆಕ್ಟ್ ಆಗುತ್ತೆ. ಅವರಿಗೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಮತ್ತೆ ಇನ್ನೊಂದ್ಸಲಿ ಮನವಿ ಮಾಡ್ಕೊಳ್ತೀವಿ. ಅವ್ರು ಹೇಳಿರ್ತಾರೆ. ರಾಜ್ಯಕ್ಕೆ ಸುರ್ಜೇವಾಲಾ ಬಂದಿರೋದೇ ಸಿದ್ದರಾಮಯ್ಯ ಅವರನ್ನ ಕೆಳಗೆ ಇಳಿಸೋಕೆ ಅಂತ BY ವಿಜಯೇಂದ್ರ ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದಂಥ ಅವರು, ಸುರ್ಜೇವಾಲಾ ಕಳೆದ 2 ದಿನಗಳಿಂದ ರಾಜ್ಯದಲ್ಲಿ ಬೀಡು ಬಿಟ್ಟಿದ್ದಾರೆ. ಶಾಸಕರಿಂದ ಅಭಿಪ್ರಾಯ ಕೇಳಿ ಸಿದ್ದರಾಮಯ್ಯ ಕೆಳಗೆ ಇಳಿಸಲಿಕ್ಕೆ ಪೀಠಕ್ಕೆ ರೆಡಿ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಸಿಎಂ ಕುರ್ಚಿಗೆ ಪೈಪೋಟಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸಿದ್ದರಾಮಯ್ಯ ಆಡಳಿತ ಸಂಪೂರ್ಣ ನಿಷ್ಕ್ರಿಯವಾಗಿದೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದರು. ಪ್ರಾರಂಭ ಆಗೋದಿದೆ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ರಣದೀಪ್ ಸುರ್ಜೇವಾಲಾ ಕಳೆದ ಕೆಲವು ದಿನಗಳಿಂದ ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದಾರೆ. ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯವನ್ನ ಪಡೆದುಕೊಂಡು ಮುಖ್ಯಮಂತ್ರಿ ಗಾದಿಯಿಂದ ಸಿದ್ದರಾಮಯ್ಯನವರು ಹೇಗೆ ಇಳಿಸಬೇಕು ಅದಕ್ಕೆ ಭೂಮಿಕೆಯನ್ನ ಸಜ್ಜು ಮಾಡೋದಕ್ಕೋಸ್ಕರ ಅವ್ರು ಬಂದಿಲ್ಲಿ ಕುಳಿತಿದ್ದಾರೆ. ಇದರ ಜೊತೆಗೆ ಮುಖ್ಯಮಂತ್ರಿ ಗಾದಿಗೆ ಇವತ್ತು ಪೈಪೋಟಿ ಪ್ರಾರಂಭ ಹೆಚ್ಚಾಗಿದೆ. ಕುದುರೆ ವ್ಯಾಪಾರನೂ ಕೂಡ ಬಹಳ ಜೋರಾಗಿ ಪ್ರಾರಂಭ ಆಗೋದಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇರೋ ಹೊತ್ತಲ್ಲೇ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ಸಂದೇಶ ರವಾನಿಸಿದೆ.
ಸಿಎಂ ಹಾಗೂ ಡಿಸಿಎಂ ನಡುವಿನ ಜಗಳ ಬಿಜೆಪಿಗೆ ಲಾಭವಾಗುವ ರೀತಿಯಲ್ಲಿ ಕಾರ್ಯತಂತ್ರವನ್ನ ಮಾಡಿ ಅಂತ ಸೂಚನೆ ನೀಡಿದೆ. ಇನ್ನು ಕೈ ಶಾಸಕರ ಸಂಪರ್ಕದ ಮೂಲಕ ಅಧಿಕಾರದ ಆಸೆ ಬೇಡ, ಬರುವ 2 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲೇ ಇರಿ. ಕಾಂಗ್ರೆಸ್ನಲ್ಲಿನ ನಾಯಕರ ಕಚ್ಚಾಟದಿಂದ ಮಧ್ಯಂತರ ಚುನಾವಣೆ ಬಂದರೂ ಅಚ್ಚರಿ ಇಲ್ಲ. ಬಹುಮತದೊಂದಿಗೆ ಪಕ್ಷ ಅಧಿಕಾರಕ್ಕೆ ತರುವಂತಹ ಕೆಲಸವನ್ನ ಮಾಡಿ ಅಂತ ಆರ್ ಅಶೋಕ್ಗೆ ಜೆಪಿ ನಡ್ಡಾ ಸೂಚನೆಯನ್ನ ನೀಡಿದ್ದಾರಂತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಹೆಸರು ಬದಲಾವಣೆಗೆ ಇದೀಗ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆಯನ್ನ ಕೊಟ್ಟಿದೆ. ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಬೆಟ್ಟದಲ್ಲಿ ನಡೆದಂಥ ವಿಶೇಷ ಸಂಪುಟ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆಯನ್ನಾಗಿ ಮಾಡುವ ಕುರಿತು ಪ್ರಸ್ತಾಪವನ್ನ ಮಾಡಲಾಯಿತು. ಇದೇ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡಿ ರಾಜ್ಯ ಸಚಿವ ಸಂಪುಟ ಅನುಮೋದನೆಯನ್ನ ಕೊಟ್ಟಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನ ಭಾಗ್ಯನಗರ ಅಂತ ಮರುನಾಮಕರಣ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಜಿಲ್ಲೆ ಎಂದು ನಾಮಕರಣ ಮಾಡಿದ್ದೇವೆ, ತೀರ್ಮಾನ ಮಾಡಿದ್ದೇವೆ. ಏನ್ ಮುನಿಯಪ್ಪ? ಆಮೇಲೆ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನ ಭಾಗ್ಯನಗರ, ಯಾಕಂದ್ರೆ ಪಲ್ಲಿ ಅನ್ನೋದು ಇದೆಯಲ್ಲ ತೆಲುಗು ಭಾಷೆ, ಅದು ಬೆಂಗಳೂರು ಎತ್ತಿನಹೊಳೆ ಮೂಲತಃ ಕುಡಿಯುವ ನೀರಿನ ಯೋಜನೆ. ಆದರೂ ಕೆರೆಗಳಿಗೂ 50% ಕೆರೆಗಳಿಗೂ ನೀರು ತುಂಬಿಸುತ್ತೇವೆ ಅಂತ ಸಿಎಂ ಹೇಳಿದ್ದಾರೆ. ಕ್ಯಾಬಿನೆಟ್ ಸಭೆ ಬಳಿಕ ಮಾತನಾಡಿದ ಅವರು, ರಿವೈಡ್ ಎಸ್ಟಿಮೇಟ್ ಪ್ರಕಾರ ಎತ್ತಿನಹೊಳೆ ಯೋಜನೆಗೆ ಶೇಕಡಾ 2350 ಕೋಟಿ ಆಗುತ್ತೆ. ಮೊದಲು ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಗಳಿಗೆ ನೀರು ಕೊಡ್ತೇವೆ. ಕುಡಿಯುವ ನೀರು ಪೂರೈಕೆಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಅಂದ್ರು. ಚಿಕ್ಕಬಳ್ಳಾಪುರದಲ್ಲಿ 141 ಕೋಟಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಹೂ ಮಾರುಕಟ್ಟೆ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಖಾಸಗಿ ಸಹಭಾಗಿತ್ವದ ಬದಲು ಸರ್ಕಾರದಿಂದಲೇ ನಿರ್ಮಾಣ ಮಾಡಲಿಕ್ಕೆ ಉದ್ದೇಶಿಸಿದ್ದೇವೆ. ಕೋಲಾರ ಬಾಲಕರ ಸರ್ಕಾರಿ ಕಾಲೇಜಿಗೆ 40 ಕೋಟಿ, ಬಾಲಕಿಯರ ಕಾಲೇಜು ಅಭಿವೃದ್ಧಿಗೆ 20 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೈಲಹೊಂಗಲ ಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಇದಲ್ಲದೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಕೊಪ್ಪಳ ಜಿಲ್ಲೆ ಅನ್ವಸಾಗರ್ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಇದಲ್ಲದೆ ಸುಮಾರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಹಿಂದುಳಿದ ವರ್ಗದ ವಸತಿ ಶಾಲೆ. ನವೆಂಬರ್ ಮೇಲೆ ಸಿಎಂ ಬದಲಾವಣೆ ನಿಶ್ಚಿತ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮನೆಯೊಂದು 100 ಬಾಗಿಲಾಗಿದೆ, ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ 1000 ಬಾರಿ ಹೇಳಿದ್ದಾರೆ. ಡಿಕೆ ಪರವಾದಂತಹ ಅಲೆ ರಾಮನಗರದಿಂದ ದಾವಣಗೆರೆವರೆಗೂ ಕೂಡ ಹಬ್ಬಿದೆ. ನವೆಂಬರ್ ವೇಳೆ ಸಿಎಂ ಬದಲಾವಣೆ ನಿಶ್ಚಿತ ಅಂದ್ರು. ಹೇಳಬೇಕಾಗಿರೋದು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಹೇಳಬೇಕು. ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತೇಳಿ ಕಳೆದ 2 ವರ್ಷ 2 ತಿಂಗಳಲ್ಲಿ 1000 ಸರಿ ಹೇಳ್ಬಿಟ್ಟಿದ್ದಾರೆ. ಮೋರ್ ದೆನ್ 1000 ಟೈಮ್. ಅವಶ್ಯಕತೆ ಇತ್ತಾ? ಅವಶ್ಯಕತೆನೇ ಇರಲಿಲ್ಲ. ನೀವು ಇರೋದಾದರೆ ಯಾರಾದರೂ ನಾನು ಇರ್ತೀನಿ ಅಂತ ಯಾರಾದರೂ ಹೇಳ್ತಾರಾ? ಇರುವವರು, ಭಯ ಇರೋರೇ ಹೇಳೋದು. ಯಾರಿಗೆ ಭಯ? ಬೆಂಗಳೂರು ಗ್ರಾಮಾಂತರವನ್ನ ಬೆಂಗಳೂರು ಉತ್ತರ ಜಿಲ್ಲೆ ಎಂದು ನಾಮಕರಣ ಮಾಡಲಾಗಿದೆ. ಈ ಬಗ್ಗೆಯೂ ಮಾತನಾಡಿದ ಅಶೋಕ್, ಮಾರಿ ಕಣ್ಣು ಹೋರಿ ಮೇಲೆ ಎನ್ನುವಂತೆ ಕಾಂಗ್ರೆಸ್ ಕಣ್ಣು ಬೆಂಗಳೂರಿನ ಮೇಲೆ ಇದೆ. ಬೆಂಗಳೂರನ್ನ 4 ಭಾಗವಾಗಿ ಒಡೆಯೋದು ಕಾಂಗ್ರೆಸ್ ಉದ್ದೇಶ. ರಿಯಲ್ ಎಸ್ಟೇಟ್ಗಾಗಿ ಕನಕಪುರವನ್ನ ಬೆಂಗಳೂರು ದಕ್ಷಿಣ ಮಾಡಿದ್ರು. ಇವರೇನೇ ಮಾಡಿದ್ರು ಕೂಡ ಇನ್ನು 2 ವರ್ಷ ಮಾತ್ರ ಅಂತ ಅಂದ್ರು. ಒಂದು ರೀತಿ ದ್ವೇಷದ ಭಾವನೆ ಕಾಂಗ್ರೆಸ್ ಅವ್ರಿಗೆ ಬಂದ್ಬಿಟ್ಟಿದೆ. ದ್ವೇಷ ಕಾರ್ಸ್ತಾರೆ. ಇನ್ಯಾವ್ಯಾವ ಬೆಂಗಳೂರು ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನೆಲ್ಲೇ ಬೆಂಗಳೂರು ಎಲ್ಲೆಲ್ಲಿದೆಯೋ ಅದೆಲ್ಲ ಚೇಂಜ್ ಆಗೋದು ಗ್ಯಾರಂಟಿ. ಈಗ ಯಾವುದಾದ್ರೂ ಒಂದು ಜಾಗಕ್ಕೆ ಹೆಸರು ಬರಬೇಕಾದ್ರೆ ಅದಕ್ಕೆ ಒಂದು ಪುರಾತತ್ವವಾದಂಥ ಒಂದು ನಾಮಕರಣ ಆಗಿರ್ತದೆ. ಕೆಲವು ಸಾವಿರಾರು ವರ್ಷದಿಂದ ಇದೆ, ಕೆಲವು 2-3 ಸಾವಿರ ವರ್ಷಗಳಿಂದ ಇದೆ. ಅದು ಆ ಥರ ಆಗಿರುವಂಥದ್ದು. ನೀವು ಏಕಾಏಕಿ ಅದನ್ನು ಬದಲಾವಣೆಗಳನ್ನು ಮಾಡಿ ನಮ್ಮ ಪೂರ್ವಿಕರು ಇಟ್ಟಿರೋ ಹೆಸರುಗಳನ್ನು ಪದೇ ಪದೇ ಚೇಂಜ್ ಮಾಡುವಂಥದ್ದು ಒಳ್ಳೆಯದಲ್ಲ. ಬೆಂಗಳೂರು ನೋಡೋದ
2028ರವರೆಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಅಂತ ಡಿಕೆಶಿ ಹೇಳಲಿ ಅಂತ ಅಶೋಕ್ ಸವಾಲೆಸೆದಿದ್ದಾರೆ. ವಿಧಿ ಇಲ್ಲದೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತೆಲ್ಲ ಹೇಳೋದಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಇರ್ತಾರೆ ಅಂತ ಹೇಳಿ ಬಿಡಿ, ಆಗ ನಾವು ಸುಮ್ಮನೆ ಆಗ್ಬಿಡ್ತೀವಿ ಅಂದ್ರು. ನಾನು ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲನ್ನು ಹಾಕ್ತಾ ಇದ್ದೀನಿ. ನೀವು ಓಪನ್ ಪ್ರೆಸ್ ಮೀಟ್ ಕರೆದುಬಿಟ್ಟು ಅದರಲ್ಲಿ 5 ವರ್ಷಗಳ ಕಾಲ ಈ ರಾಜ್ಯದಲ್ಲಿ, ಅಂದರೆ ಡೇಟು ಹೇಳ್ಬಿಡ್ಬೇಕು, 2028ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳ್ಬಿಡ್ಲಿ, ನಾನು ಒಪ್ಕೊತೀನಿ ಅಫಿಷಿಯಲ್ ಆಗಿ. ಇಲ್ಲ ಲೆಟ್ರು ಒಂದು ಟೈಪ್ ಮಾಡಿಬಿಟ್ಟು ಕಾಂಗ್ರೆಸ್ ಪಾರ್ಟಿ ಲೆಟ್ರು, ಡಿ ಕೆ ಶಿವಕುಮಾರ್ ಲೆಟ್ರು, 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಅಬಾಧಿತವಾಗಿ 2028ರವರೆಗೂ ಮುಂದುವರಿತಾರೆ, ನಾನೇ ಗ್ಯಾರಂಟಿ ಅದಕ್ಕೆ ಅಂತ ಹೇಳ್ಬಿಟ್ಟು, ನಾವು 6ನೇ ಗ್ಯಾರಂಟಿ ಅಂತ. ಸರ್ಕಾರ ಘೋಷಣೆ ಮಾಡಿದಂಥ ಗ್ಯಾರಂಟಿ ಯೋಜನೆಗಳು ಜನರನ್ನ ತಲುಪ್ತಾ ಇದೆ. ಕ್ಷೇತ್ರದಲ್ಲಿ ನಾವು ಮಾಡಿರುವಂತಹ ಕೆಲಸಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಜ್ಜನರು ಅವರನ್ನ ಭೇಟಿಯಾಗಿ ಕ್ಷೇತ್ರದಲ್ಲಿ ರಸ್ತೆ ನಿರ್ಮಾಣಕ್ಕೆ ಅನುದಾನ ನೀಡುವಂತೆ ಮನವಿಯನ್ನು ಮಾಡಿದ್ದೇನೆ. ನಮಗೆ ಯಾವುದೇ ರೀತಿಯಲ್ಲೂ ಅನುದಾನದ ಕೊರತೆ ಇಲ್ಲ, ಯಾರ ಬಗ್ಗೆಯೂ ನಮಗೆ ಅಸಮಾಧಾನ ಇಲ್ಲ ಅಂತ ಪೊನ್ನಣ್ಣ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಲೆಗೆ ನೀರು ಹರಿಸಲು ರೈತರು ಸೇರಿ ವಿರೋಧ ಪಕ್ಷದ ಮುಖಂಡರು ಆಗ್ರಹಿಸಿದ್ದಾರೆ. ಸಿಎಂ ಆದೇಶ ಮಾಡಿದ್ರೂ ನೀರು ಹರಿಸದ ಕ್ರಮಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ 3 ದಿನಗಳ ಕಾಲ ಗಡುವು ನೀಡಲಾಗಿದೆ. ಇನ್ನು 3 ದಿನಗಳೊಳಗೆ ನೀರು ಹರಿಸದೇ ಇದ್ರೆ ಪ್ರತಿಭಟನೆಯನ್ನ ಮಾಡೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾಲೆಗೆ ನೀರು ಹರಿಸದಿದ್ರೆ ಜನ ಜಾನುವಾರುಗಳ ಜೊತೆ ಕಾವೇರಿ ನಿಗಮಕ್ಕೆ ಮುತ್ತಿಗೆ ಹಾಕೋದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಗರಣದ ಸಮಗ್ರ ತನಿಖೆ ನಡೆಸಲಿಕ್ಕೆ ಸಿಬಿಐಗೆ ಹೈಕೋರ್ಟ್ ಆದೇಶವನ್ನು ಮಾಡಿತ್ತು. ಇದೀಗ ಡಿಜಿಟಲ್ ಎವಿಡೆನ್ಸ್ ಒದಗಿಸಲಿಕ್ಕೆ ಸಿಐಡಿ ಮತ್ತು ಇಡಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ ಪಡೆದುಕೊಂಡಿರುವಂತಹ ಡಿಜಿಟಲ್ ಎವಿಡೆನ್ಸ್ ಸಿಐಡಿ, ಇಡಿ, ಸಿಎಫ್ಎಸ್ಎಲ್, ಎಸ್ಎಫ್ಎಸ್ಎಲ್ ದಾಖಲೆಗಳು ಮತ್ತು ಡಿಜಿಟಲ್ ಸಾಧನಗಳ ವಿಧಿ ವಿಜ್ಞಾನ ಚಿತ್ರಗಳನ್ನು ಒದಗಿಸಲಿಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಶೀಘ್ರವೇ ಕಡತಗಳನ್ನು ಹಸ್ತಾಂತರಿಸುವಂತೆ ಹೇಳಿದೆ. ಸರ್ಕಾರದ ಉನ್ನತ ಹುದ್ದೆಯಲ್ಲಿರುವಂತಹ ಮಹಿಳಾ ಅಧಿಕಾರಿಗೆ ಅಪಮಾನ ಮಾಡಿದ್ದಾರೆ ಅಂತ ಎಂಎಲ್ಸಿ ರವಿಕುಮಾರ್ ವಿರುದ್ಧ ದೂರು ದಾಖಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ನ ಮನೋಹರ್ ದೂರು ಸಲ್ಲಿಸಿದ್ದಾರೆ. ಬಿಜೆಪಿ ಪ್ರತಿಭಟನೆಯಲ್ಲಿ ಪೊಲೀಸರ ಸಮ್ಮುಖದಲ್ಲೇ ಅಸಂವೇದೀಯ ಪದವನ್ನ ಬಳಕೆ ಮಾಡಿದ್ದಾರಂತೆ. ಇನ್ನು ಪದೇ ಪದೇ ಎನ್ ರವಿಕುಮಾರ್ ಸಂಸ್ಕೃತಿ ಬಹಿರಂಗ ಆಗಿದೆ. ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದ್ರೆ ಅವರನ್ನ ಅಮಾನತು ಮಾಡಬೇಕು ಅಂತ ಕಿಡಿಕಾರಿದ್ದಾರೆ. ಬೀದರ್ ಜಿಲ್ಲೆಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರ ಮನೆಗೆ ಭೇಟಿಯನ್ನು ಕೊಡಲಿದ್ದಾರೆ. 11 ಗಂಟೆಗೆ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯುವಂಥ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. ನಂತರ ಮಧ್ಯಾಹ್ನ 3 ಗಂಟೆಗೆ ಬೀದರ್ ದಕ್ಷಿಣ ಕ್ಷೇತ್ರದ ಮನ್ನಾ ಏಕೇಳಿಯಲ್ಲಿ ಬಾಲಮ್ಮ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಬಳಿಕ ಬೃಹತ್ ರ್ಯಾಲಿಯನ್ನು ಮಾಡಿದ್ದಾರೆ. ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಿರುವಂಥ ನಿಖಿಲ್ ಕಾರ್ಯಕ್ರಮದ ಬಳಿಕ ರಸ್ತೆ ಮೂಲಕ ಕಲಬುರಗಿಗೆ ತೆರಳಲಿದ್ದಾರೆ. ಜನರಿಗೆ ಕೇಂದ್ರ ಸರ್ಕಾರ ಇನ್ನಷ್ಟು ವಿನಾಯಿತಿ ನೀಡಲು ಪ್ಲಾನ್ ಮಾಡಿದೆ ಎನ್ನಲಾಗಿದೆ. ಚಹಾ ಪುಡಿ, ಕಡಲೆ ಹಿಟ್ಟು, ಕೆಲವು ಕಾಳುಗಳ ಮೇಲಿನ ಜಿಎಸ್ಟಿ ತೆರವು ಮಾಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಎನ್ನಲಾಗ್ತಾ ಇದೆ. ಇನ್ನು ಟೂತ್ ಪೇಸ್ಟ್, ಛತ್ರಿ, ಹೊಲಿಗೆ ಯಂತ್ರಗಳು, ಪ್ರೆಷರ್ ಕುಕ್ಕರ್ಗಳು ಮತ್ತು ಅಡುಗೆ ಪಾತ್ರೆಗಳು, ಇಸ್ತ್ರಿ ಪೆಟ್ಟಿಗೆ, ಗೀಸರ್ಗಳು, ಸೈಕಲ್ಗಳು, 1000 ರೂಪಾಯಿ ಇದ್ದಂತಹ ಅದಕ್ಕಿಂತ ಹೆಚ್ಚಿನ ಬೆಲೆಯ ಸಿದ್ಧ ಉಡುಪುಗಳು, 500ರಿಂದ 1000 ರೂಪಾಯಿವರೆಗಿನ ಪಾದರಕ್ಷೆಗಳು ಸೇರಿದಂತೆ ಅನೇಕ ವಸ್ತುಗಳ ಮೇಲೆ ವಿಧಿಸಲಾಗಿರುವ ಜಿಎಸ್ಟಿ ಕಡಿತ ಅಥವಾ ತೆಗೆದುಹಾಕಲು ಕೇಂದ್ರ ಸರ್ಕಾರ ಯೋಚಿಸುತ್ತಿದೆಯಂತೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ನ ಗಡ್ಡಿ ಮೊಹಲ್ಲಾದಲ್ಲಿ ಗಂಡನಿಗೆ ಹೆಂಡತಿ ವಿಷವಿಟ್ಟು ಕೊಂದಿರುವ ಘಟನೆ ನಡೆದಿದೆ. 1 ವರ್ಷದ ಹಿಂದೆ ತಾಳಿ ಕಟ್ಟಿದ ಪತಿಗೆ ಕೆಮ್ಮು ಇದೆ ಅಂತ ಸ್ಲೋ ಪಾಯ್ಸನ್ ಹಾಕಿದ್ದಾಳೆ. ಈ ಬಗ್ಗೆ ಮೊಹಮ್ಮದ್ ಅಲಿ ಸೆಲ್ಫಿ ವಿಡಿಯೋ ಮಾಡಿ ಈ ಎಲ್ಲಾ ಸತ್ಯವನ್ನ ಹೇಳಿದ್ರು. ನನಗೆ ಸರಿಯಾಗಿ ಊಟ ಹಾಕ್ತಾ ಇಲ್ಲ, ವಿಷ ಹಾಕಿರುವ ಅನುಮಾನ ಇದೆ ಅಂತ ವಿಡಿಯೋ ಮಾಡಿ ತನ್ನ ಸಹೋದರನಿಗೆ ಕಳಿಸಿದ್ರು. ಹೀಗಾಗಿ ಅಂತ್ಯ ಸಂಸ್ಕಾರ ಆದ್ಮೇಲೆ ಪೊಲೀಸರಿಗೆ ದೂರು ನೀಡಲಾಗಿತ್ತು. ಇದೀಗ ಶವ ತೆಗೆದು ಪೋಸ್ಟ್ ಮಾರ್ಟಂ ಮಾಡಿದ್ದಾರೆ. 1.5 ವರ್ಷವಾದ್ರೂ ಕೂಡ ಪತ್ನಿ ಅಮೀನಾ ಬೇಗಂನನ್ನ ಬಂಧಿಸಿಲ್ಲ ಅಂತ ಅಲಿ ಕುಟುಂಬ ಆರೋಪವನ್ನ ಮಾಡಿದ್ದು ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ.
ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಕೇಸ್ನಲ್ಲಿ ಪತ್ನಿ ಪಲ್ಲವಿ ಜೈಲು ಸೇರಿದ್ದಾರೆ. ಮಗ ಬೇರೆ ಕಡೆ ವಾಸವಾಗಿದ್ದಾನೆ. ಅಪ್ಪ ಅಮ್ಮ ಇಲ್ಲದೆ, ಅಣ್ಣನೂ ಇಲ್ಲದೆ ಮಾನಸಿಕವಾಗಿ ನೊಂದಿರುವಂಥ ಮಗಳು ಕೃತಿ ಒಬ್ಬಂಟಿಯಾಗಿದ್ದಾಳೆ. HSR ಲೇಔಟ್ ಮನೆಯಲ್ಲಿ ಒಂಟಿ ಜೀವನ ನಡೆಸ್ತಾ ಇದ್ದಾಳೆ. ಕೆಲ ಆತ್ಮೀಯರು ಆಗಾಗ ಬಂದು ಆರೈಕೆ ಮಾಡ್ತಿದ್ದಾರೆ. 2.5 ತಿಂಗಳಿಂದ ಯಾರು ಬೇಡ ಅಂತ ಕೃತಿ ಒಂಟಿ ಜೀವನ ನಡೆಸ್ತಾ ಇದ್ದಾಳೆ. ನಂದಿನಿ ಪಾರ್ಲರ್ನವರ ಜೊತೆ ಕೃತಿ ಗಲಾಟೆ ಕೂಡ ಮಾಡ್ಕೊಂಡಿದ್ದಾಳಂತೆ. ಎಕ್ಸ್ಟ್ರಾ ಟೀ ಕಪ್ ಕೊಡದಿದ್ದಕ್ಕೆ ಕಾಫಿ ಶಾಪ್ ಸಿಬ್ಬಂದಿಗೆ 4 ಹಲ್ಲೆ ಮಾಡಿದ್ದಾರೆ. ಶೇಷಾದ್ರಿಪುರಂನ ಕಾಫಿ ಶಾಪ್ ಬಳಿ ಈ ಘಟನೆ ನಡೆದಿದೆ. ಸಂಜೆ ಕಾಫಿ ಶಾಪ್ಗೆ ಬಂದಿದ್ದ 4 ಕಾಫಿ ಪಡೆದುಕೊಂಡು ಎಕ್ಸ್ಟ್ರಾ ಕಪ್ ಕೇಳಿದ್ರು. ಈ ವೇಳೆ ಅಲ್ಲಿದ್ದಂತಹ ಸಿಬ್ಬಂದಿ ಎಕ್ಸ್ಟ್ರಾ ಕಪ್ ಕೊಡಲ್ಲ ಅಂದಿದ್ದಾರೆ. ಇದರಿಂದ ರೊಚ್ಚಿಗೆದ್ದ 4 ಯುವಕರು ಸಿಬ್ಬಂದಿಗೆ ಕಪಾಳ ಮೋಕ್ಷ ಮಾಡಿ ಮುಖಕ್ಕೆ ಗುದ್ದಿ ಕಾಲಿನಿಂದ ಹೊಟ್ಟೆಗೆ ಒದ್ದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶೇಷಾದ್ರಿಪುರಂ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನಾವು ಇಲ್ಲಿ ಡೀಲರ್ಶಿಪ್ ತಗೊಂಡಿದೆ ಅಥವಾ ಅದಕ್ಕೆ ನಮಗೆ ಈ ಥರ ಆಗಬೇಡ್ದು. ಯಾರಿಗೂ ಅವ್ರು ಯಾರು ಏನು ಅಂತ ಗೊತ್ತಿಲ್ಲ ಸರ್. ಈ ಥರ ಸ್ಟಾಫ್ಗೆ ಇದಾಗಿದೆ, ಅದಕ್ಕೆ ನಮಗೆ ಭಯ ಆಗ್ತದೆ. ಒಂದು ಕಾಫಿಗೆ ಗ್ಲಾಸ್ ಎಕ್ಸ್ಟ್ರಾ ಕೊಡಿ ಅಂದಿದೆ. ಆ ಹುಡುಗಗೆ ಕನ್ನಡನೂ ಬರುತ್ತೆ ಸರ್. ಅವನು ಹೇಳ್ದ ಎಕ್ಸ್ಟ್ರಾ ಗ್ಲಾಸ್ ಇಲ್ಲ ಸರ್, 25 ರೂಪಾಯಿ ಇದಕ್ಕೆ ಎಕ್ಸ್ಟ್ರಾ ಕೊಡಲ್ಲ ಬರ್ದಿದೆ. ಅದಕ್ಕೆ ಒಳಗಡೆ ಬಂದು ಯಾರೋ ಅವ್ರಿಗೆ ಗೊತ್ತಿಲ್ಲ ತನ್ನಾಗೆ ಹೊಡೆದಿದೆ ಸರ್. 3 ಇದ್ದರು. ಆಮೇಲೆ ಇಷ್ಟು ಚಿಕ್ಕ ಮಾತಿಗೆ ಇಷ್ಟು ಯಾರಿಗಾದ್ರೂ ಹೊಡೆಯೋದು. ಸುಳಿವೇ ಇಲ್ಲದ ಹಿಟ್ ಅಂಡ್ ರನ್ ಪ್ರಕರಣವನ್ನು ಚಾಮರಾಜಪೇಟೆ ಸಂಚಾರಿ ಪೊಲೀಸರು ಭೇದಿಸಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್, ಲ್ಯೂಮಿನಲ್ ಟೆಸ್ಟ್ ಹಾಗೂ DNA ಟೆಸ್ಟ್ ಮೂಲಕ ಪ್ರಕರಣ ಪತ್ತೆ ಮಾಡಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ 27ರಂದು ಮಾರ್ಕೆಟ್ ಫ್ಲೈಓವರ್ ಮೇಲೆ ಹಿಟ್ ಅಂಡ್ ರನ್ ನಡೆದಿತ್ತು. ಆಗ 60 ವರ್ಷದ ಶಂಕರ್ ಜಟ್ಟಿ ಬಲಿಯಾಗಿದ್ರು. ಆಗ ಸಿಮೆಂಟ್ ಲಾರಿ ಚಾಲಕ ಅಪಘಾತ ಮಾಡಿ ಎಸ್ಕೇಪ್ ಆಗಿದ್ದ. ಸದ್ಯ ತಿಂಗಳುಗಳ ಬಳಿಕ ಆರೋಪಿ ಬಂಧಿಸಿ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದಾರೆ. ಗೋರಕ್ಷಕರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಇಂದು ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆ ಪ್ರತಿಭಟನೆಯನ್ನು ನಡೆಸಲಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನ ಖಂಡಿಸಿ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಗೆ ಭಾಗಿಯಾಗಲು ಶ್ರೀರಾಮ ಸೇನೆ ಕರೆ ನೀಡಿದೆ. ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದ್ದು, ರಾಜ್ಯದ ಮೂಲೆ ಮೂಲೆಯಿಂದ ಶ್ರೀರಾಮ ಸೇನೆ ಕಾರ್ಯಕರ್ತರು ಭಾಗಿಯಾಗಬೇಕು ಅಂತ ಕರೆ ನೀಡಲಾಗಿದೆ. ದ್ವಿಭಾಷಾ ನೀತಿ ಜಾರಿಗೆ ಒತ್ತಾಯಿಸಿ ಇಂದು ಕರವೇ ಪ್ರತಿಭಟನೆಯನ್ನು ನಡೆಸಲಿದೆ. ಬೆಳಿಗ್ಗೆ 11:30ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸಲಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಟಿಎ ನಾರಾಯಣಗೌಡ ನೇತೃತ್ವದಲ್ಲಿ ಹೋರಾಟ ನಡೆಯಲಿದ್ದು, ಹಿಂದಿ ಹೇರಿಕೆ ಮಾಡಬೇಡಿ ಅಂತ ಆಗ್ರಹಿಸಿದ್ದಾರೆ. ಇದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನೋಡಲೇಬೇಕಾದಂಥ ಸ್ಟೋರಿ. ಶಿಸ್ತು ಹೇಳಿಕೊಡ್ಬೇಕಾಗಿದ್ದಂಥ ಶಿಕ್ಷಕರ ಶಿಸ್ತನ್ನು ಮೀರಿದ್ರೆ ಹೇಗೆ ಹೇಳಿ? ನೂತನವಾಗಿ ಬಂದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸತ್ಕಾರ ಮಾಡಲಿಕ್ಕೆ ಶಾಲೆಗೆ ಚಕ್ಕರ್ ಹಾಕಿ ವಿವಿಧ ಶಾಲೆಗಳ ಶಿಕ್ಷಕರು ಚಿಕ್ಕೋಡಿಯ BO ಕಚೇರಿ ಆವರಣದಲ್ಲಿ ಸೇರಿದರು. ವಿದ್ಯಾರ್ಥಿಗಳಿಗೆ ಪಾಠ ಮಾಡದೆ ಶಿಕ್ಷಕರೆಲ್ಲ ಹೀಗೆ ಚಕ್ಕರ್ ಹಾಕಿ ಶಿಸ್ತು ಮೀರಿದ್ರೆ ಮಕ್ಕಳಿಗೆ ಇನ್ಯಾವ ಶಿಸ್ತು ಹೇಳಿಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಹೊಸಬರು ಬಂದಾರೆ, ಅವ್ರು ಬೇವದವ್ರು ಬಂದಾರು. ಆದರೆ ಎಲ್ಲ ಶಿಕ್ಷಕರವ್ರು ಸ್ವಾಗತ ಮಾಡ್ಕೋಬೇಕಂತಂದ್ರೆ ಶಾಲೆ ಬಿಟ್ಟು ಬಂದಾರೆ. ಆದರೆ ಮಕ್ಕಳ ಸ್ಥಿತಿ ಏನಾಗುತ್ತೆ? ಯಾಕಂದರೆ ಎಲ್ಲ ಶಿಕ್ಷಕರ ಅವಶ್ಯಕತೆ ಏನೈತಿ ಬೇವ ಆಫೀಸ್ನಾಗ? ಯಾಕಂದರೆ ಇಲ್ಲಿ 10 ವರ್ಷಗಳ ಬಳಿಕ ಗೋಕಾಕ್ನಲ್ಲಿ ಗ್ರಾಮದೇವಿ ಜಾತ್ರೆ ಕಳೆಗಟ್ಟಿದೆ. ಹೊಸ ರಥಗಳಲ್ಲಿ ದ್ಯಾಮವ್ವ, ದುರ್ಗಮ್ಮ ದೇವಿಯರ ರಥೋತ್ಸವ ನಡೆಯಲಿದೆ. ಗೋಕಾಕ್ ನಗರದ ಅಂಬಿಗೇರ ಓಣಿಯಿಂದ ಆರಂಭವಾದಂತಹ ಉತ್ಸವದಲ್ಲಿ ಭಕ್ತರು ಪರಸ್ಪರ ಭಂಡಾರವನ್ನ ಎರಚಿದ್ರು. 3 ದಿನಗಳವರೆಗೆ ಉತ್ಸವ ನಡೆಯಲಿದೆ. ಶಾಸಕ ರಮೇಶ್ ಜಾರಕಿಹೊಳಿ, MLC ಲಖನ್ ಜಾರಕಿಹೊಳಿ ಉತ್ಸವದಲ್ಲಿ ಪಾಲ್ಗೊಂಡಿದ್ರು. ಆಷಾಢ ಏಕಾದಶಿ ನಿಮಿತ್ತ ವಿಠಲ ರುಕ್ಮಿಣಿ ದರ್ಶನವನ್ನ ಪಡೆಯಲು ಪಂಢರಪುರಕ್ಕೆ ಭಕ್ತರು ದಾಂಗುಡಿ ಇಡ್ತಿದ್ದಾರೆ. ವಿಜಯಪುರದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಭಕ್ತರು ಪಾದಯಾತ್ರೆ ಕೈಗೊಂಡಿದ್ದಾರೆ. ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಂಢರಪುರಕ್ಕೆ ಪಾದಯಾತ್ರೆ ಕೈಗೊಳ್ಳುತ್ತಿದ್ದಾರೆ. ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ ಭಾಗದಿಂದ ಪಾದಯಾತ್ರೆ ಮೂಲಕ ಆಗಮಿಸುತ್ತಿರುವಂತಹ ಸಾವಿರಾರು ಭಕ್ತರು ಏಕಾದಶಿ ದಿನ ಪಂಢರಪುರ ತಲುಪಿ ವಿಠಲನ ದರ್ಶನವನ್ನ ಪಡೆಯುತ್ತಾರೆ. ಉಡುಪಿಯಲ್ಲಿ ಈ ಬಾರಿ ಅಷ್ಟಮಿಯ ಪ್ರಯುಕ್ತ ನಡೆಯಲಿರುವಂಥ ಮಂಡಲ ಉತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಪುತ್ತಿಗೆ ಶ್ರೀಗಳು ಸ್ವತಃ ಆಹ್ವಾನವನ್ನು ಕೊಟ್ಟಿದ್ದಾರೆ. 2 ದಿನಗಳ ಹಿಂದೆ ತಮ್ಮನ್ನು ಭೇಟಿಯಾಗಲಿಕ್ಕೆ ಬಂದಂಥ ಕೆಪಿಸಿಸಿ ಸೌಹಾರ್ದ ನಿಯೋಗದ ಜೊತೆ ಮಾತನಾಡಿರುವಂಥ ಶ್ರೀ ಸುಗುಣೇಂದ್ರ ತೀರ್ಥರು ಸಿದ್ದರಾಮಯ್ಯನವರು ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟರೆ ಸಮಾಜಕ್ಕೆ ಉತ್ತಮ ಸಂದೇಶ ರವಾನೆ ಆಗಲಿದೆ ಅಂತ ಗಮನ ಸೆಳೆದರು. ಆಗಸ್ಟ್ 1ರಿಂದ ಆರಂಭವಾಗಲಿರುವಂಥ ಮಂಡಲೋತ್ಸವಕ್ಕೆ ಮಠದ ವತಿಯಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಬೆಂಗಳೂರಿಗೆ ತೆರಳಿ ಆಹ್ವಾನವನ್ನು ಕೊಡಲಾಗಿತ್ತು. ಇದೀಗ ಸ್ವತಃ ಸ್ವಾಮೀಜಿ ಸಿಎಂ ಸಿದ್ದರಾಮಯ್ಯ ಕೃಷ್ಣ ಮಠಕ್ಕೆ ಭೇಟಿ ನೀಡಬೇಕು ಎಂದಿರುವಂಥದ್ದು ಗಮನ ಸೆಳೆದಿದೆ.
ನಾಡಿನಲ್ಲಿ ಈಗ ಮೊಹರಂ ಹಬ್ಬ ಆಚರಣೆ ಆರಂಭವಾಗಿದೆ. ಅಲಾಯಿ ದೇವರ ಪ್ರತಿಷ್ಠಾಪನೆಯ ನಂತರ ಹೆಜ್ಜೆ ಕುಣಿತ ಆರಂಭವಾಗಲಿದೆ. ಕೊಪ್ಪಳ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಯುವಕರು ಅಲಾಯಿ ಕುಣಿತ ಹಾಕಿ ಸಂಭ್ರಮಿಸುತ್ತಿದ್ದಾರೆ. ಭಾನುವಾರ ಮೊಹರಂ ಕಡೆಯ ದಿನವಾಗಿದ್ದು ಅಂದಿನವರೆಗೂ ಕೂಡ ಅಲಾಯಿ ಕುಣಿತ ಇರುತ್ತೆ. ಲಾಡ್ಜ್ನಲ್ಲಿ ಅಕ್ರಮ ವೇಶ್ಯಾವಾಟಿಕೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಮೇರೆಗೆ ಪೊಲೀಸರು ರೇಡ್ ಮಾಡಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣ ಟೌನ್ ಪೊಲೀಸರು ಮೈಸೂರು ಬೆಂಗಳೂರು ಹೆದ್ದಾರಿ ಬಳಿ ಇರುವಂಥ ಲಾಡ್ಜ್ಗೆ ದಾಳಿಯನ್ನು ಮಾಡಿದ್ದಾರೆ. ಈ ವೇಳೆ ಲಾಡ್ಜ್ನಲ್ಲಿದ್ದಂಥ ಇಬ್ಬರು ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದ್ದು ಓರ್ವನನ್ನ ಬಂಧಿಸಿದ್ದಾರೆ. ಶಶಾಂಕ್ ಬಂಧಿತ ಆರೋಪಿ. ಇನ್ನು ನಾಪತ್ತೆ ಆಗಿರುವಂಥ ಸುಮಾ ಹಾಗೂ ಶೇಖರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕೊಪ್ಪಳದಲ್ಲಿ ಬೃಹತ್ ಉಕ್ಕು ಕಾರ್ಖಾನೆಯನ್ನು ಆರಂಭಿಸಲು ಯೋಜನೆಯನ್ನು ರೂಪಿಸಲಾಗಿತ್ತು. ಆದರೆ ಕಾರ್ಖಾನೆ ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಗವಿಮಠದ ಸ್ವಾಮೀಜಿ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ಮಾಡಲಾಗಿತ್ತು. ವಿರೋಧದ ಬಳಿಕ ಕಾರ್ಖಾನೆ ಕಾಮಗಾರಿಯನ್ನು ಸ್ಥಗಿತ ಮಾಡುವಂತೆ ಸಿಎಂ ಆದೇಶಿಸಿದ್ರು. ಆದರೆ ಸಿಎಂ ಆದೇಶಕ್ಕೂ ಕಿಮ್ಮತ್ತು ನೀಡದೆ ಕಾರ್ಖಾನೆ ಆರಂಭಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವ ಆರೋಪ. ಇದಕ್ಕೆ ಪುಷ್ಟಿ ನೀಡುವಂತೆ ಬೃಹತ್ ಯಂತ್ರಗಳು ಸ್ಥಳಕ್ಕೆ ತರಲಾಗಿದೆ.